ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ವಿಷಯ ಕೊನೆವರೆಗೂ ಈ ವಿಡಿಯೋ ನೋಡಿ, ಆವಾಗಲೇ ನಿಮಗೆ ಅರ್ಥ ಆಗುತ್ತೆ. ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಷಯ ಬಂದುಬಿಟ್ಟು ಯಾರೆಲ್ಲ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋ ಆಗಿರುತ್ತೆ. ಟೈಲರಿಂಗ್ ಗೊತ್ತು, ನಾನು ಟೈಲರಿಂಗ್ ತುಂಬ ಚೆನ್ನಾಗೇ ಮಾಡ್ತೀನಿ, ಆದರೂ ನನ್ನ ಹತ್ರ ಕಸ್ಟಮರ್ ಬರ್ತಾಯಿಲ್ಲ. ಹಾಗಾಗಿ ನಾನು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಯಾವುದೇ ಕೆಲಸದಲ್ಲಿ ನಾವು ಬೆಳಿಬೇಕು ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ ಟೈಮ್ ಕಳೆಯೋವರೆಗೂ ನಾವು ತಾಳ್ಮೆಯಿಂದ ಇದ್ದರೆ ನಮಗೆ ಖಂಡಿತವಾಗಲೂ ಮುಂದೆ ಒಂದು ಒಳ್ಳೆಯ ಮಾರ್ಗ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಟೈಲರಿಂಗಲ್ಲಿ ನಾವು ಹೆಚ್ಚು ಕಸ್ಟಮರ್ ಬರಬೇಕು ಅಂತಂದರೆ ಮೊದಲನೇದಾಗಿ ಸ್ನೇಹಿತರೆ, ಕೆಲಸದ ಮೇಲೆ ನಮಗೆ ಪ್ರೀತಿ ಒಲವು ಇದ್ದಾಗ ಮಾತ್ರ ನಾವು ಬೆಳೆಯೋಕ್ಕೆ ಆಗುತ್ತೆ. ಹಾಗಾಗಿ ಕೆಲಸ ಯಾವುದೇ ಇರಲಿ, ಆ ಕೆಲಸದ ಮೇಲೆ ನಮಗೆ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇದ್ದಾಗ ಮಾತ್ರ ನಾವು ಕಂಟಿನ್ಯೂ ಮಾಡೋಕ್ಕಾಗುತ್ತೆ. ಬಲವಂತವಾಗಿ ಯಾವುದೇ ರೀತಿ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಕೆಲಸದ ಮೇಲೆ ಪ್ರೀತಿ ತುಂಬಾ ಮುಖ್ಯ ಆಗಿರುತ್ತೆ. ಎರಡನೇದಾಗಿ, ನಿಮ್ಮ ಕೆಲಸ ಹೆಚ್ಚಿಸಲು ಏನು ಮಾಡಬೇಕು ಗೊತ್ತಾ, ನಾವು ಹಳ್ಳಿ ಕಡೆ ಆದರೆ ಊರೆಲ್ಲ ಬೇಗ ಗುರ್ತಾಗುತ್ತೆ. ಹಾಗಾಗಿ ಸಿಟಿಯಲ್ಲಿ ತುಂಬಾ ಕಷ್ಟ ಆಗುತ್ತೆ, ಪರಿಚಯ ಇರಲ್ಲ. ನಾವು ಕೆಲಸ ಎಲ್ಲೋ ಮನೇಲಿ ಮಾಡ್ತಾ ಇರಬೇಕಾದ್ರೆ ಜನಗಳಿಗೆ ಬೇಗ ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಒಂದು ಮನೆ ಮುಂದೆ ಸಣ್ಣದಾದ ಒಂದು ಬೋರ್ಡ್ ಮಾಡಿ ಹಾಕಿದರೆ ಯೂಸ್ಫುಲ್ ಆಗುತ್ತೆ. ಯಾಕಂತಂದರೆ ಬೋರ್ಡನ್ನು ನೋಡಿಕೊಂಡು ನಿಮ್ಮ ಹತ್ರ ಕಸ್ಟಮರ್ ಬರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಹಾಗೂ ನನ್ನ ಒಂದು ಅನುಭವನೇ ಅಂತ ಹೇಳ್ಬೋದು. ಹಾಗಾಗಿ ಬೋರ್ಡ್ ಹಾಕೋದು ತುಂಬಾ ಯೂಸ್ ಆಗಿರುತ್ತೆ. ಮತ್ತು ಮೂರನೇದಾಗಿ, ನಿಮ್ಮ ಹತ್ರ ಕಸ್ಟಮರ್ ಬಂದಾಗ ನಾವು ಅವರೊಂದಿಗೆ ಹೇಗೆ ವ್ಯವಹರಿಸ್ತೇವೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ಅವರು ನಮ್ಮ ಹತ್ರ ಬಂದಾಗ ನಾವೇನೋ ಮಾಡೋದು, ಅವ್ರು ಹೇಳ್ತಾ ಇರಬೇಕಾದ್ರೆ ಅದನ್ನು ನಾವು ಕೇಳಿಸ್ಕೊಳ್ಳೋದೇ ಇರ್ತಕ್ಕಂಥದ್ದು, ಇದು ತುಂಬ ಪರಿಣಾಮ ಬೀರುತ್ತೆ. ಹಾಗಾಗಿ ಅವ್ರು ಏನು ಹೇಳ್ತಾರೆ ಅಂತ ಅವರೊಂದಿಗೆ ನಾವು ಕೇಳಿಸ್ಕೊಂಡು ಸರಿಯಾಗಿ ಅವರಿಗೆ ಉತ್ತರಿಸಿದಾಗ ಮಾತ್ರ ಅವರಿಗೆ ಒಂದು ನಂಬಿಕೆ ಬರುತ್ತೆ. ಇವರು ಕೆಲಸ ಕರೆಕ್ಟಾಗಿ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟು ಒಂದು ಸಣ್ಣದೊಂದು ಮುಖದಲ್ಲಿ ನಗುವಿನೊಂದಿಗೆ ಅವರೊಂದಿಗೆ ಮಾತನಾಡಿದಾಗ ಅವರು ಮತ್ತೆ ನಿಮ್ಮೊಂದಿಗೆ ಮತ್ತೆ ಬರುವ ಹಾಗೆ ಆಗುತ್ತೆ ಅನ್ನೋದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಮುಖದಲ್ಲಿ ಒಂದು ಸಣ್ಣ ನಗು ಅವರೊಂದಿಗೆ ಇರಬೇಕು. ಬಂದಾಗ ಬನ್ನಿ ಕೂತ್ಕೊಳ್ಳಿ, ಏನು ಎತ್ತ ಅಂತ ಕೇಳಿ ವಿಚಾರಿಸಿದಾಗ ಮಾತ್ರ ಚೆನ್ನಾಗಿ ಕಸ್ಟಮರ್ನ ನಾವು ಉಳಿಸ್ಕೋಬೋದು. ಇನ್ನೊಂದೇನು ಅಂತಂದರೆ, ನೀಟಾಗಿ ಕೆಲಸ ಮಾಡಿಕೊಡ್ಬೇಕು. ಯಾಕೆಂತಂದರೆ ಫ್ಯಾಷನ್ ಇದರಲ್ಲಿ ಅವ್ರಿಗೂ ಒಂದು ಆಸೆ ಇರುತ್ತೆ, ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಂದು ನಂಬಿಕೆಯಲ್ಲಿ ನಮ್ಮ ಹತ್ರ ಬಂದಾಗ ಅವ್ರು ಹೇಳಿರೋ ಥರನೇ ನಾವು ನೀಟಾಗಿ ಕೆಲಸ ಮಾಡಿಕೊಟ್ಟಾಗ ಅವರಿಗೆ ತುಂಬ ಖುಷಿಯಾಗಿ ಅವರು ಮತ್ತೆ ನಮ್ಮ ಹತ್ರ ಬರ್ತಾರೆ. ಇದು ತುಂಬಾ ಮುಖ್ಯ ಆಗಿರುತ್ತೆ. ಇನ್ನೊಂದೇನು ಅಂತಂದರೆ, ಟೈಲರ್ಗಳಿಗೆ ಕರೆಕ್ಟಾಗಿ ಆನ್ ಟೈಮಿಗೆ ಡೆಲಿವರಿ ಕೊಡಬೇಕು. ನಾವೆಷ್ಟೇ ಕಷ್ಟಪಟ್ಟರೂ ಆಗಲ್ಲ, ಆದರೂ ಒಂದು ರೀತಿಯಲ್ಲಿ ಕೊಡೋಕ್ಕೆ ಪ್ರಯತ್ನ ಮಾಡೋದು ತುಂಬಾ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಏಕೆಂದರೆ ಆಲ್ಮೋಸ್ಟ್ ಟೈಲರ್ಸ್ಗಳಿಗೆ ಕಷ್ಟ ಇದು. ಈ ವಿಷಯದಲ್ಲಿ ನನಗೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಪ್ರಯತ್ನ ಮಾಡಿ ಖಂಡಿತವಾಗಲೂ ಹೆಚ್ಚು ಕಸ್ಟಮರ್ನ ಉಳಿಸ್ಕೋಬೋದು ಮತ್ತು ಹೆಚ್ಚು ಕೂಡ ಬೆಳಿಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇದೇ ರೀತಿ ಫಾಲೋ ಮಾಡಿಕೊಂಡು ಹೋಗಿ ಖಂಡಿತವಾಗಲೂ ಬೆಳಿತೀರಾ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೊಸೊಬ್ಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.